ಸರ್ ನನಗೆ ಈ ಕಾರ್ನರ್ ಸೈಟ್ ಬೇಕು ಸಿಗುತ್ತಾ ಸರ್? ಸರ್ ಆಲ್ರೆಡಿ ರಿಜಿಸ್ಟರ್ಡ್ ಆಗ್ಬಿಟ್ಟಿದೆ ಸರ್. ಈ ಕಾರ್ನರ್ ಸೈಟ್ ಬೇಕು ಇದು ಸಿಗುತ್ತಾ? ರಿಜಿಸ್ಟರ್ ಆಗಿದೆ ಸರ್. ಸರ್ ಹಂಗಂದ್ರೆ ಕಾರ್ನರ್ ಸೈಟೇ ಇಲ್ಲ, ಉಳ್ದಿರೋ ಸೈಟ್ ನ ಬೇಗ ಬುಕಿಂಗ್ ಮಾಡ್ಕೊಂಡ್ರೆ ನೀವು 1 to ಡಬಲ್ ದುಡ್ಕೋಬಹುದು. ಡೈಲಿ 25-30 ಕಸ್ಟಮರ್ ಬರ್ತಾ ಇದ್ದಾರೆ. ಡೈಲಿ ಆವರೇಜ್ 3-4 ಸೈಟ್ ಬುಕ್ಕಿಂಗ್ ಆಗ್ತಾ ಇದೆ ಸರ್. ಸರ್ ಇದು ಎಷ್ಟು ಎಕರೆ ಪ್ರಾಪರ್ಟಿ ಸರ್? 3 ಎಕರೆ 16 ಕುಂಟೆ ಸರ್. ಸರ್ ಇದರಲ್ಲಿ ಟೋಟಲಿ ಸೈಟ್ ಇರೋದು 83 ಸೈಟು. ಡ್ರೈನೇಜು ರೆಡಿ ಇದೆ ನೋಡಿ ಸರ್. ಡ್ರೈನೇಜ್ ಇದೆ, ವಾಟರ್ ರೆಡಿ ಇದೆ, ಓಕೆ, ಎಲ್ಲ ರೆಡಿ ಇದೆ. ಸೈಟ್ ಮಾರ್ಕಿಂಗ್ ಆಗಿದೆ. ಮಾರ್ಕಿಂಗ್ ಇದೆ. 40 ಸೈಟ್ ರಿಜಿಸ್ಟರ್ ಆಗಿದೆ. ಖಾತಾನು ಇಂಡಿವಿಜುವಲ್ ಖಾತಾ, ಈ ಖಾತಾ ರೆಡಿ ಇದೆ. ಸರ್ ಈ ಲೇಔಟ್ ನ ಡೆವಲಪ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? 3 ತಿಂಗಳಾಗಿದೆ ಸರ್ ಇಲ್ಲಿ ಸೈಟ್ ನ ತಗೊಂಡು ಮನೆನ ಕಟ್ಟಿದ್ರೆ ಏನ್ ರೆಂಟ್ ಬರುತ್ತೆ ಸರ್? ಸರ್ ಸಿಂಗಲ್ BHಗೆ ಇಲ್ಲಿ ಒಂದು 12-13 ಸಾವಿರ ಬರುತ್ತೆ ಸರ್. ಎಷ್ಟು ಸರ್ ಸ್ಕ್ವೇರ್ ಫೀಟ್ಗೆ? 3900. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಪಿಲ್ಲರ್ ಹಾಕ್ತಾ ಇದ್ದಾರೆ. ನೀವು ಹಾಕಿರೋ ಅಮೌಂಟು ಜಾಗದ ರೇಟು ಬೆಳೀತಾ ಹೋಗುತ್ತೆ. ನೀವು ಹಾಕಿರೋ ಬಂಡವಾಳಕ್ಕೆ ನಿಮಗೆ ಬಡ್ಡಿ ಥರ ಮನೆ ಬಾಡಿಗೆನೂ ಬರ್ತಾ ಹೋಗುತ್ತೆ. ಸ್ನೇಹಿತರೆ ಎಷ್ಟೋ ಜನ ಕಮರ್ಷಿಯಲ್ ಜಾಗ ಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹುಡುಕ್ತಾ ಇರ್ತೀರಾ, ಆದರೆ ಕಮರ್ಷಿಯಲ್ ಜಾಗ ಲಕ್ಕೀಲಿ ಎಲ್ರಿಗೂ ಸಿಗಲ್ಲ. ಫ್ಯಾಕ್ಟ್ರಿ ಸರ್ಕಲ್ ಅಂತಾರೆ, ಬಾಯ್ಶೆಟ್ಟಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಈ ಏರಿಯಾದಲ್ಲಿ ರೈಮೆಂಟ್ಸ್ ಕಂಪ್ನಿ ಬ್ಯಾಕ್ ಸೈಡೇ ಇರೋದು ಸರ್ ನಮ್ಮದು ಪ್ರಾಜೆಕ್ಟು ಸಮೃದ್ಧಿ ರಾಯಲ್ ಎನ್ಕ್ಲೇವ್. Hey guys, welcome back to my channel. Hey guys, let's go. Welcome to new vlog. ಸೊ ಇವತ್ತು ನಾನು ಬಂದಿರೋದು ಒಂದು ಒಳ್ಳೆ ಪ್ರಾಪರ್ಟಿ ವಿಡಿಯೋನ ತೋರಿಸೋಣ ಅಂತ ಬಂದಿದ್ದೀನಿ ಗೈಸ್. ತುಂಬ ಜನ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಾ, ಆದರೆ ಒಳ್ಳೆ ಪ್ರಾಪರ್ಟಿ ಯಾವುದು ಅಂತ ಹೇಳಿ ಚಾಯ್ಸ್ ಮಾಡೋದ್ರಲ್ಲೇ ನೀವು ಫೇಲ್ಯೂರ್ ಆಗ್ತಿರ್ತೀರ. ಎಷ್ಟೋ ಜನ ದುಡ್ಡಿಟ್ಕೊಂಡು ಪ್ರಾಪರ್ಟಿನ ಇನ್ನೂ ಡೆವಲಪ್ ಆಗದಲ್ಲೇ ಇರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 5-10 ವರ್ಷ ಕಾಯ್ತಾ ಇರ್ತೀರ. ದಯವಿಟ್ಟು ಅಂಥವರೆಲ್ಲ ಈ ವಿಡಿಯೋ ನೋಡಿ. ಯಾಕೆ ಅಂತಂದರೆ ನೀವು ಹಾಕಿದ ದುಡ್ಡು ಕೇವಲ 2-3 ವರ್ಷದಲ್ಲೇ 1 to ಡಬಲ್ ಆಗುತ್ತೆ. ಸೊ ಹಾಗಾದರೆ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೈಸ್? ನಾನಿವತ್ತು ಬಂದಿರೋದು ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳಿ. ಇವತ್ತು ಗಿರೀಶ್ ಅಂತ ಹೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾನು ಆಲ್ರೆಡಿ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 to ಡಬಲ್ ಇನ್ 2 to 3 ಇಯರ್ಸಲ್ಲಿ ಆಗುತ್ತೆ ಅಂತ. ಹೆಂಗೆ ಅಂತ ಹೇಳ್ಬೋದಾ? ಹೌದು ಸರ್. ಇಲ್ಲಿ ಏನಂತಂದರೆ ಸುಮಾರು 20-25 ಕಂಪನಿಗಳಿದೆ. 40,000ಕ್ಕೂ ಅಧಿಕ ಎಂಪ್ಲಾಯೀಸ್ ಇದ್ದಾರೆ. ಎಂಪ್ಲಾಯೀಸ್ ಇರೋದ್ರಿಂದ ಇಲ್ಲಿ ರೆಂಟು ಅದಕ್ಕೆ ಫುಲ್ಲು ಇದರಿಂದ ಗ್ರೋತ್ ಇದೆ. 2 ಇಯರ್ಸಲ್ಲಿ 100% ಆಗುತ್ತೆ. 100% ಡಬಲ್ ಆಗುತ್ತೆ ಸರ್. ಓಕೆ ಗೈಸ್, ಅಷ್ಟೇ ಅಲ್ಲ, ನೀವು ಇಲ್ಲಿ ನೋಡ್ಬೋದು ಈ ಲೇಔಟ್ ಇರೋದು ಇಲ್ಲಿ, ನಾವಿರೋದು ಮೇನ್ ರೋಡಲ್ಲಿ. ಸೊ ಮೇನ್ ರೋಡ್ ಫುಲ್ಲು ಕಂಪ್ಲೀಟ್ ಸಿಮೆಂಟ್ ರೋಡ್ ಇದು. ಸೊ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮನೆಗಳನ್ನ ಕಟ್ಟಿದ್ದಾರೆ. ಈ ಡ್ರೋನ್ ಶಾಟಲ್ಲಿ ನಾನು ಈ ವಿಡಿಯೋನ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿ. ಈ ಲೇಔಟು ಸುತ್ತಮುತ್ತ ಒಳ್ಳೆ ಗ್ರೀನರಿ ಇದೆ. ಅದ್ರ ಜೊತೆಲಿ ಈ ಲೇಔಟ್ನಿಂದ ನೀವು ಸುತ್ತ ಎಲ್ಲೇ ನೋಡಿದ್ರು ಕೂಡ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದೆ. ಸರ್ ಇವತ್ತು ನಾನು ಬಂದಿರೋ ಲೊಕೇಶನ್ ಪರ್ಫೆಕ್ಟ್ ಪಕ್ಕಾ ಅಡ್ರೆಸ್ ಏನು ಸರ್? ಸರ್ ಇದು ಏನಂತಂದರೆ ಫ್ಯಾಕ್ಟ್ರಿ ಸರ್ಕಲ್ ಅಂತಾರೆ, ಬಾಯ್ಶೆಟ್ಟಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಈ ಏರಿಯಾದಲ್ಲಿ ರೈಮೆಂಟ್ಸ್ ಕಂಪ್ನಿ ಬ್ಯಾಕ್ ಸೈಡೇ ಇರೋದು ಸರ್ ನಮ್ಮದು ಪ್ರಾಜೆಕ್ಟು ಸಮೃದ್ಧಿ ರಾಯಲ್ ಎನ್ಕ್ಲೇವ್. ಸರ್ ಇದರಲ್ಲಿ ಟೋಟಲಿ ಸೈಟ್ ಇರೋದು 83 ಸೈಟು. ಈಗಾಗಲೇ 40 ಸೈಟ್ ರಿಜಿಸ್ಟರ್ ಆಗಿದೆ. 20 ಸೈಟು ಬುಕ್ಕಿಂಗ್ ಆಗಿದೆ. ಇನ್ನೊಂದು 20 ಸೈಟ್ ಮಾತ್ರ ಉಳಿದಿದೆ ಸರ್. ಸರ್ ಇದು ಎಷ್ಟು ಎಕರೆ ಪ್ರಾಪರ್ಟಿ ಸರ್? 3 ಎಕರೆ 16 ಕುಂಟೆ ಸರ್. ಸ್ನೇಹಿತರೆ ಈ ಲೇಔಟಲ್ಲಿ ನೀವೆಲ್ಲ ನೋಡ್ಬೋದು ಕಂಪ್ಲೀಟಾಗಿ ಸಿಮೆಂಟ್ ರೋಡ್ ಎಲ್ಲ ರೆಡಿ ಆಗಿದೆ. ರೋಡ್ ವೈಡ್ ಎಷ್ಟಿದೆ ಸರ್? ಸರ್ ಪರ್ಫೆಕ್ಟ್ ಎಕ್ಸಾಕ್ಟ್ ಆಗಿ 30 ಫೀಟ್ ಇದೆ ಸರ್ ಇದು. ಸೊ ಇಲ್ಲಿ ಹಂಗಾದ್ರೆ ಎಲ್ಲ ಫೆಸಿಲಿಟೀಸ್ ಕೂಡ ರೆಡಿ ಇದೆ ಸರ್. ಅಂಡರ್ಗ್ರೌಂಡಿಂಗ್ ಡ್ರೈನೇಜು, ಸೀವೇಜು ಮತ್ತು ಅಂಡರ್ಗ್ರೌಂಡಿಂಗ್ ಕೇಬಲ್ಲು, ಸೈಡ್ಗೂ ಒಂದು ಮರ ಇದೆ, ಸ್ಟ್ರೀಟ್ ಲೈಟ್ಸು ಎಲ್ಲ ರೆಡಿ ಇದೆ. ಈಗಾಗಲೇ ನಮ್ಮ ಲೇಔಟಲ್ಲಿ 4 ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಿಲ್ಡಿಂಗ್ಸು. ಇಲ್ಲಿ ಬೋರ್ ಇದೆಯಾ? ನೀರಿಗೆಲ್ಲ ಬೋರ್ ವ್ಯವಸ್ಥೆ ಇದೆ ಸರ್. ಬೋರಿನ ವ್ಯವಸ್ಥೆ ಇದೆ. ನಿಮ್ದೇ ಓನ್ ಬೋರ್ ಇದೆ? ನಮ್ಮದೇ ಓನ್ ಲೇಔಟ್ದೇ ಇದೆ. ಓಕೆ, ಎಷ್ಟು ಬೋರ್ ಇದೆ ಸರ್ ಲೇಔಟ್ದು 1 ಬೋರ್ ಇದೆ ಸರ್. ಎಷ್ಟು ಇಂಚ್ ನೀರಿದೆ ಸರ್? ಫುಲ್ ಒಂದು 4 ಇಂಚ್ ಮೇಲೆ ಇದೆ ಸರ್. ಫುಲ್ ನೀರಿದೆ. ನೀರಿಗೆ ಏನು ತೊಂದರೆ ಇಲ್ಲ? ನೀರಿಗೆ ಏನು ತೊಂದರೆ ಇಲ್ಲ. ಎಲೆಕ್ಟ್ರಿಸಿಟಿ ಆಲ್ರೆಡಿ ಬಂದಾಗಿದೆ? ಎಲ್ಲ ಕನೆಕ್ಟಿವ್ ಆಗಿದೆ ಸರ್. ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ. ಈಗಾಗಲೇ 4 ಮನೆ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಮಂತಲ್ಲಿ 10 ಮನೆ ಪ್ರಾಜೆಕ್ಟು ರೆಡಿ ಆಗುತ್ತೆ ಸರ್. ಎಲ್ಲ ಅಂಡರ್ಗ್ರೌಂಡ್ ಸಿಸ್ಟಮ್ ಎಲೆಕ್ಟ್ರಿಸಿಟಿ? ಎಲ್ಲ ಅಂಡರ್ಗ್ರೌಂಡಿಂಗ್ ಸಿಸ್ಟಮ್ ಸರ್. ಡ್ರೈನೇಜ್ ಬಂದಿದೆಯಾ? ಡ್ರೈನೇಜು ರೆಡಿ ಇದೆ ನೋಡಿ ಸರ್. ಡ್ರೈನೇಜ್ ಇದೆ, ವಾಟರ್ ರೆಡಿ ಇದೆ, ಓಕೆ, ಎಲ್ಲ ರೆಡಿ ಇದೆ. ಸೈಟ್ ಮಾರ್ಕಿಂಗ್ ಆಗಿದೆ? ಮಾರ್ಕಿಂಗ್ ಇದೆ. 40 ಸೈಟ್ ರಿಜಿಸ್ಟರ್ ಆಗಿದೆ. ಖಾತಾನು ಇಂಡಿವಿಜುವಲ್ ಖಾತಾ, ಈ ಖಾತಾ ರೆಡಿ ಇದೆ ಸರ್. ಎಲ್ರಿಗೂ ಇವಾಗ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಸೈಟ್ಗಳನ್ನ ನೋಡಿ ಒಂದು ಭಯ ಉಟ್ಕೊಂಡಿದೆ. ನಮ್ಮ ಕಂದಾಯ ಇಲಾಖೆಯವರು ರೆವಿನ್ಯೂ ಖಾತಾನ ಬಂದ್ ಮಾಡಿಬಿಟ್ಟಿದ್ದಾರೆ. ನಿಮ್ದಾಗಾದ್ರೆ ಯಾವ ಖಾತಾ ಸರ್? ನಮ್ಮದು ಇಂಡಿವಿಜುವಲ್ ಈ ಖಾತಾ ಸರ್. ಇಂಡಿವಿಜುವಲ್ ಈ ಖಾತಾ ಆಗಿರೋದ್ರಿಂದ 40 ಸೈಟ್ ಈಗಾಗಲೇ ರಿಜಿಸ್ಟರ್ಡ್ ಆಗಿದೆ. 20 ಸೈಟು ಬುಕ್ಕಿಂಗಲ್ಲಿದೆ. ಇನ್ನು ಟೋಟಲ್ ಉಳಿದಿರೋದು 20 ಸೈಟ್ ಇದೆ. 20 ಸೈಟ್ಗೂ ಆಷಾಢಕ್ಕೆ ನಾವು
3,900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಆಷಾಢದ ಆಫರ್ ಅಂತ ಅಂದ್ಬಿಟ್ಟು ಒಂದು ಸೈಟಿಗೆ 2 ಲಕ್ಷ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ವಿ. ಈಗ ಬುಕ್ ಮಾಡಿದ್ರೆ ಆಷಾಢದಲ್ಲಿ ಬುಕ್ ಮಾಡಿದರೆ ಮಾತ್ರ. ಓಕೆ ಸ್ನೇಹಿತರೆ, ಈ ಲೇಔಟಲ್ಲಿ ಕೇವಲ ಸೈಟ್ ಅಷ್ಟೇ ಅಲ್ಲ, ನೀವು ಈ ಲೇಔಟಲ್ಲಿ ನೋಡ್ಬೋದು ಮನೆಗಳನ್ನೂ ಕೂಡ ಕಟ್ತಾ ಇದ್ದಾರೆ. ಆ್ಯಂಡ್ ಮನೆಗಳು ಕಟ್ತಾ ಇದ್ದಾರೆ ಅಷ್ಟೇ ಅಲ್ಲ, ಮನೆಗಳು ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಕಣ್ರಿ ರೆಂಟ್ಗೆ. ಅಂಥ ಮನೆನ ನಾನು ತೋರಿಸ್ತೀನಿ ಬನ್ನಿ. ಸರ್ ಇದೇನು ಡೈಮೆನ್ಷನ್ ಸರ್ ಮನೆ ಕಟ್ತಾ ಇರೋದು? ಸರ್ ಇದು 30-40 ಸರ್ ಇದು. ಓಕೆ ಅದೊಂದು ದೊಡ್ಡ ಸೈಟ್ ಇದೆ, ಓಕೆ ಅದೊಂದು 45ಕ್ಕೆ 40 ಆ ಥರ ಇದೆ. ಓಕೆ ಅಲ್ಲೊಂದು ಎಂಟ್ರೆನ್ಸ್ ಅಲ್ಲಿ ಒಂದು 30-40 ನಡೀತಾ ಇದೆ. ಸರ್ ನಿಮ್ಮಲ್ಲಿ ಕಮರ್ಷಿಯಲ್ ಸೈಟ್ಸ್ ಇಲ್ವಾ? ಕಮರ್ಷಿಯಲ್ಲು ಇದೆ ನಮ್ಮದು. ಓಕೆ 3 ಸೈಟ್ ಈಗಾಗಲೇ ಕ್ಲೋಸ್ ಆಗಿದೆ. ಒಂದು ಕಾರ್ನರ್ ಸೈಟ್ ಉಳಿದಿದೆ ಸರ್. ಕಮರ್ಷಿಯಲ್ ಸರ್ ಏನು ರೇಟು ಕಮರ್ಷಿಯಲ್ ಸೈಟು? 4,500 ರೂಪಾಯಿ ಸರ್. ಈಗ ಬಂದರೆ ಒಂದು ಕಮರ್ಷಿಯಲ್ ಸೈಟ್ ಅಂದರೆ 4,500, ಕಮರ್ಷಿಯಲ್ಗೆ 4 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ ಸರ್. ಬಂಪರ್ ಆಫರ್ ಅಲ್ಲ, ಮತ್ತೆ ಯಾಕೆ ವೆಯ್ಟ್ ಮಾಡ್ತೀರಾ? ಕಮರ್ಷಿಯಲ್ ಸೈಟ್ಸ್ನೇ ತೊಗೊಳ್ರಿ, ಒಳ್ಳೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ನಿಮಗೆ. ಅಂಗಡಿಗಳಿಗೆ ಕೊಡ್ಬೋದು, ಮಳಿಗೆಗಳಿಗೆ ಕೊಡ್ಬೋದು. ನೀವೇನಾದರೂ ಬೇಕಂದರೆ ಮನೆಗಳು ಕಟ್ಕೊಬೋದು. ಕೆಳಗಡೆ ಮಳಿಗೆ ಮಾಡಿ ಮೇಲ್ಗಡೆ ಮನೆ ಕಟ್ಕೊಂಡು ಜೀವನನೂ ಮಾಡ್ಬೋದು. ಅಷ್ಟೆಲ್ಲ ಆಪ್ಷನ್ಸ್ ಇರೋ ಈ ಪ್ರಾಪರ್ಟಿ ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ. ನನ್ನ ಜೊತೆ ಇರೋರು ಈ ಪ್ರಾಪರ್ಟಿಯ ಓನರ್ ಗಿರೀಶ್ ಅಂತ ಹೇಳಿ. ಇವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ವಾಟರ್ ಸಿಸ್ಟಮ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ ವಾಟರ್ ಸಿಸ್ಟಮ್ಮು. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ವಾಟರ್ ಕನೆಕ್ಷನ್ ಆಲ್ರೆಡಿ ಬಂದಿದೆ. ಇವರು ಮರ್ಮರಕ್ಕೆ ನೀರು ಬಿಡೋದಕ್ಕೆ ಆಲ್ರೆಡಿ ಪೈಪ್ ಕನೆಕ್ಷನ್ ಡ್ರಿಪ್ ಇರಿಗೇಷನ್ ಹಾಕಿದ್ದೀವಿ ಎಲ್ಲ ಟೋಟಲಿ. ಇಡೀ ಲೇಔಟ್ಗೆ ಡ್ರಿಪ್ಪಲ್ಲಿಂದ ವಾಟರ್ ಸಪ್ಲೈ ಆಗ್ತಾ ಇದೆ. ಹೌದು, ಗಾರ್ಡನ್ಗೆಲ್ಲ ಡ್ರಿಪ್ ಇರಿಗೇಷನ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಕಮರ್ಷಿಯಲ್ ಆಗಿ ಎಷ್ಟು ಪ್ಲಾಟ್ ಖಾಲಿ ಇದೆ ಸರ್? ಕಮರ್ಷಿಯಲ್ ಅಲ್ಲಿ ಒಂದಿದೆ ಸರ್. ಈ ಲೇಔಟ್ನ ಡೆವಲಪ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? ಸರ್ ಇದು ಲೇಔಟ್ ಡೆವಲಪ್ ಮಾಡಿ 3 ತಿಂಗಳಾಗಿದೆ. 3 ತಿಂಗಳಲ್ಲಿ 40 ಸೈಟ್ ರಿಜಿಸ್ಟರ್ ಆಗಿದೆ, 20 ಸೈಟ್ ಬುಕ್ಕಿಂಗ್ ಇದೆ. ಇನ್ನು ಖಾಲಿ 20 ಸೈಟ್ ಮಾತ್ರ ಸಿಗುತ್ತೆ ಸರ್. ಓಕೆ ಸ್ನೇಹಿತರೆ, ಹಂಗಂದ್ರೆ ನೀವು ನೋಡ್ಬೋದು. ಸರ್ ನನಗೆ ಈ ಕಾರ್ನರ್ ಸೈಟ್ ಬೇಕು, ಸಿಗುತ್ತಾ ಸರ್? ಸರ್ ಆಲ್ರೆಡಿ ರಿಜಿಸ್ಟರ್ಡ್ ಆಗ್ಬಿಟ್ಟಿದೆ ಸರ್. ಈ ಕಾರ್ನರ್ ಸೈಟ್ ಬೇಕು, ಇದು ಸಿಗುತ್ತಾ? ರಿಜಿಸ್ಟರ್ ಆಗಿದೆ ಸರ್. ಸರ್ ಹಂಗಂದ್ರೆ ಕಾರ್ನರ್ ಸೈಟೇ ಇಲ್ಲ, ಉಳಿದಿರೋ ಸೈಟ್ನ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ರೆ ನೀವು 1 to ಡಬಲ್ ದುಡ್ಕೋಬಹುದು. ಡೈಲಿ 25-30 ಕಸ್ಟಮರ್ ಬರ್ತಾ ಇದ್ದಾರೆ. ಡೈಲಿ ಆವರೇಜ್ 3-4 ಸೈಟ್ ಬುಕ್ಕಿಂಗ್ ಆಗ್ತಾ ಇದೆ ಸರ್. ಸ್ನೇಹಿತರೆ, ಎಲ್ಲ ಕಡೆ ನಾನೇ ಹೋಗಿ ವಿಡಿಯೋ ಮಾಡಿದ್ದೀನಿ, ನೀವು ಕೂಡ ನೋಡ್ತಿರ್ತೀರ. ಎಲ್ಲ ಪ್ರಾಪರ್ಟಿಯಲ್ಲೂ ಬರೀ ಪ್ಲಾಟ್ ತೋರಿಸ್ತಾ ಇರ್ತಾರೆ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಆಲ್ರೆಡಿ ಪ್ಲಾಟ್ ತೊಗೊಂಡು 1.5 ಸೈಟ್ನ ಪರ್ಚೇಸ್ ಮಾಡಿ ಮನೆಯೂ ಕೂಡ ಕಟ್ತಾ ಇದ್ದಾರೆ. ಆದರೆ ನಿಮಗೆ ಒಂದೊಳ್ಳೆ ಇನ್ಫಾರ್ಮೇಷನ್ ಏನು ಗೊತ್ತಾ? ಮನೆ ಕಟ್ತಾ ಇರೋದಲ್ಲ, ಕಟ್ತಾ ಇರೋ ಮನೆಗೆ ಆಲ್ರೆಡಿ ರೆಂಟಿಗೆ ಬರೋಕ್ಕೆ ರೆಡಿ ಆಗಿದ್ದಾರೆ. ಯಾರು ಸರ್? ಸರ್ ಇದು ಏನಂತಂದ್ರೆ ಒಂದು ಕಂಪ್ನಿಗಳವರು ಒಂದು 3 ಸೈಟ್ ಅಷ್ಟು ನಾವು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ವಿ. ಈಗಾಗಲೇ ಹೆಚ್ಚು ಕಮ್ಮಿ ಒಂದು ಕಂಪ್ನಿ ಮಾತುಕತೆ ನಡೆಸ್ತಾ ಇದ್ದಾರೆ ನಮಗೆ ಕೊಡಿ ಅಂತ. ಆ ಥರ ಡಿಮ್ಯಾಂಡ್ ಇದೆ. ನಾವು ಒಂದು ಫಿನಿಶ್ ಆದಮೇಲೆ ನಾವು ಕಮಿಟ್ ಆಗ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್. ಓಕೆ ಸರ್, ಇಲ್ಲಿ ಸೈಟ್ನ ತೊಗೊಂಡು ಮನೆನ ಕಟ್ಟಿದ್ರೆ ಏನು ರೆಂಟ್ ಬರುತ್ತೆ ಸರ್? ಸರ್ ಸಿಂಗಲ್ BHಗೆ ಇಲ್ಲಿ ಒಂದು 12-13 ಸಾವಿರ ಬರುತ್ತೆ ಸರ್. 12-13 ಸಾವಿರ ಇರೋ ಪ್ರಾಪರ್ಟಿ ಇಲ್ಲಿನ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ಸರ್ ಸ್ಕ್ವೇರ್ ಫೀಟ್ಗೆ? 3,900 ಸ್ಕ್ವೇರ್ ಫೀಟ್ಗೆ 3,900. ಈಗ ಏನಿದೆ ಅಟ್ ಎ ಟೈಮ್ ಆಷಾಢದಲ್ಲಿ ಈಗ ಬುಕ್ ಮಾಡ್ಕಂದ್ರೆ ಒಂದು ಸೈಡ್ಗೆ ಟೋಟಲ್ಗೆ ಒಂದು 2 ಲಕ್ಷ ನಾವು ಡಿಸ್ಕೌಂಟ್ ಕೊಡ್ತೀವಿ. ಸ್ನೇಹಿತರೆ, ನಾನು ತೋರಿಸ್ತಾ ಇರೋ ಈ ಪ್ರಾಪರ್ಟಿ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲೊಕೇಶನು ಪ್ಲಸ್ ಇಮ್ಮಿಡಿಯೇಟಾಗಿ ಮನೆ ಕಟ್ಟೋದಕ್ಕೆ ಒಂದೊಳ್ಳೆ ಪ್ರಾಪರ್ಟಿ. ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳಿ ಈ ಲೇಔಟ್ಗೆ ಹೆಸರಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಲೇಔಟ್ಗೆ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ಸಮೃದ್ಧಿ ಆಗ್ತೀವಿ ಇನ್ನು ನೆಕ್ಸ್ಟ್ 2 ಇಯರ್ಸಲ್ಲಿ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಮಿಸ್ ಮಾಡ್ದಲೆ ಒಂದು ಸಲ ಬಂದು ವಿಸಿಟ್ ಮಾಡಿ. ಈ ಪ್ರಾಪರ್ಟಿ ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ಕಸ್ಟಮರ್ಸ್ ಬಂದು ಪ್ಲಾಟ್ನ ವಿಸಿಟ್ ಮಾಡಿ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ಇವರೊಬ್ಬರಾದರೆ ಅಲ್ಲಿ ಹೊರಗಡೆ ಇನ್ನೊಂದಿಷ್ಟು ಜನ ಬಂದು ಕಾರ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ನೆಗೋಷಿಯೇಟ್ ಮಾಡೋದಕ್ಕೆ. ಸೊ ಈ ರೀತಿ ಡಿಮ್ಯಾಂಡ್ ಇದೆ ಈ ಪ್ರಾಪರ್ಟಿಗೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಆಲ್ರೆಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಪಿಲ್ಲರ್ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಇಲ್ಲಿ ಲೇಔಟ್ನ ಆಲ್ರೆಡಿ ಡೆವಲಪ್ ಆಗಿರೋ ಲೇಔಟಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ರೆಂಟ್ಗೆ ಜನಗಳು ಬರ್ತಾರೆ. ಸೊ ನೀವು ಹಾಕಿರೋ ಅಮೌಂಟು ಡೆಡ್ ಇನ್ವೆಸ್ಟ್ಮೆಂಟ್ ಆಗೋಲ್ಲ. ನೀವು ಹಾಕಿರೋ ಅಮೌಂಟು ಜಾಗದ ರೇಟು ಬೆಳೀತಾ ಹೋಗುತ್ತೆ. ನೀವು ಹಾಕಿರೋ ಬಂಡವಾಳಕ್ಕೆ ನಿಮಗೆ ಬಡ್ಡಿ ಥರ ಮನೆ ಬಾಡಿಗೆನೂ ಬರ್ತಾ ಹೋಗುತ್ತೆ. ಏನೋ ಆಫರ್ ಕೊಡ್ತಾ ಇದ್ದಾರೆ, ವ್ಲಾಗ್ ಮಾಡಬೇಕು ಅಂತ ಹೇಳಿ ಕಮರ್ಷಿಯಲ್ ಮಾಡಿ ಯಾಮರ್ಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಡಿ. ಒಂದು ಸಲ ಪ್ರಾಪರ್ಟಿನ ವಿಸಿಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಮಾತಾಡಿ, ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟೇಷನ್ನ ವೆರಿಫೈ ಮಾಡ್ಕೊಳ್ಳಿ.
ಸರ್ ಥ್ಯಾಂಕ್ ಯು ಸರ್. ನಮ್ಮೆಲ್ಲ ಆಡಿಯನ್ಸು ನೋಡ್ಕೊಂಡು ಯಾರಾದರೂ ಬಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿರೀಶ್ ಸರ್. ಸ್ನೇಹಿತರೆ, ಎಷ್ಟೋ ಜನ ಕಮರ್ಷಿಯಲ್ ಜಾಗ ಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹುಡುಕ್ತಾ ಇರ್ತೀರಾ. ಆದರೆ ಕಮರ್ಷಿಯಲ್ ಜಾಗ ಲಕ್ಕೀಲಿ ಎಲ್ರಿಗೂ ಸಿಗಲ್ಲ. ಆದರೆ ನಾನು ಇವತ್ತೊಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿ ಕಂಪ್ಲೀಟ್ ಕಮರ್ಷಿಯಲ್ ಜಾಗ, ಮೇನ್ ರೋಡ್ಗಿದೆ. ಹೆಚ್ಚು ಕಡಿಮೆ 30 ಫೀಟ್ ರೋಡ್, ವೈಡ್ ರೋಡ್ ಇರುವಂತಹ ಸಿಮೆಂಟ್ ರೋಡು. ಈ ಮನೆಗಳು ಮತ್ತು ರೋಡಿಗೆ ಅಟ್ಯಾಚ್ ಆಗಿರುವಂಗೆ ನಮ್ಮ ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಇದೆ. ಸೊ ಅದ್ರ ಫ್ರಂಟಲ್ಲೇ ಇರುವಂಥದ್ದು ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅವರ ಕಮರ್ಷಿಯಲ್ ಪ್ರಾಪರ್ಟಿ. ಸರ್, ಈ ಪ್ರಾಪರ್ಟಿ ಏನು ಡೈಮೆನ್ಷನ್ ಇದೆ ಹೇಳಿ ಸರ್? ಇದು 45-35 ಇದೆ ಸರ್. ಎಂಟ್ರೆನ್ಸಲ್ಲೇ? ಹೌದೌದು ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ನಾನು ವೈಡಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಮೇನ್ ರೋಡ್ ಬರುತ್ತೆ. ಈ ಮೇನ್ ರೋಡಿಂದ ಎಂಟ್ರಿ ಬಂದರೆ ಇದು ಲೇಔಟ್ಗೆ ಎಂಟ್ರ್ ಆಗೋ ಜಾಗ. ಸೊ ಇನ್ನು ಮುಂದಕ್ಕೆ ಹೋದರೆ ಈ ರೋಡ್ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ಕಾರ್ನರಲ್ಲಿ ಇರೋದೇ ಪ್ರೀಮಿಯಂ ಪ್ಲಾಟು, ಕಮರ್ಷಿಯಲ್ ಜಾಗ. ಸರ್, ಏನು ಸ್ಕ್ವೇರ್ ಫೀಟು? ಸ್ಕ್ವೇರ್ ಫೀಟು 4,500 ರೂಪಾಯಿ ಇದೆ. ಈಗ ಏನು ಬುಕ್ಕಿಂಗ್ ಮಾಡಿದರೆ ನಾವು 4 ಲ್ಯಾಕ್ ಸೈಟಲ್ಲಿ ಓವರಾಲಲ್ಲಿ ನಾವು ಡಿಸ್ಕೌಂಟ್ ಮಾಡ್ತೀವಿ. ಓಕೆ, ಏನು ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಡೈಮೆನ್ಷನ್ನು? ಡೈಮೆನ್ಷನ್ ಟೋಟಲಿ ಸ್ಕ್ವೇರ್ ಫೀಟ್ 1400 ಬರುತ್ತೆ ಸರ್. 1400 ಸ್ಕ್ವೇರ್ ಫೀಟು. ಓಕೆ. ಸೊ ಹಾಗಾದರೆ ಮಳಿಗೆ ಕಟ್ಟೋಕ್ಕೆ, ಯಾವುದೇ ಬಿಸ್ನೆಸ್ ಮಾಡೋದಕ್ಕೆ, ಅಥವಾ ಮಳಿಗೆ ಕಟ್ಕೊಂಡು ಮೇಲ್ಗಡೆ 1-2 ಮನೆ ಕಟ್ಕೊಂಡು ಬಾಡಿಗೆನೂ ಕೊಟ್ಕೋಬೋದು ಆರಾಮಾಗಿ. ಇದು 2 ಮನೆ ಅಲ್ಲ, ಒಂದು 3 ಫ್ಲೋರ್ ಮಾಡ್ಕೊಬೋದು ಸರ್. ಪರ್ಮಿಷನ್ ಇದೆ, 3 ಫ್ಲೋರ್ವರೆಗೂ ಪರ್ಮಿಷನ್ ಇದೆ. ಓಕೆ ಸರ್, ಇದು ಯಾವ ಪಂಚಾಯತಿಗೆ ಸೇರುತ್ತೆ ಸರ್? ಇದು ಬಂದು ದೊಡ್ಡಬಳ್ಳಾಪುರ ಮುಜರಾ ಹೊಸಳ್ಳಿ ಪಂಚಾಯತಿಗೆ ಸೇರುತ್ತೆ ಸರ್. ಓಕೆ ಸ್ನೇಹಿತರೆ, ಆದರೆ ಇದು ರೆವಿನ್ಯೂ ಸೈಟ್ಸ್ ಎಲ್ಲ ಆಲ್ರೆಡಿ ಇಂಡಿವಿಜುವಲ್ ಈ ಖಾತಾ ರಿಲೀಸ್ ಆಗಿದೆ. ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಸಲ ಗಿರೀಶ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ, ಭೇಟಿ ಮಾಡಿ, ಬಂದು ಲೊಕೇಶನ್ನ, ಸ್ಪಾಟ್ನ ವಿಸಿಟ್ ಮಾಡಿ. ಸ್ನೇಹಿತರೆ, ಇದೇ ರೀತಿ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ.